218ನೇ ಫಲಪುಷ್ಪ ಪ್ರದರ್ಶನಕ್ಕೆ ಲಾಲ್ಬಾಗ್ನ ವೇದಿಕೆ ಸಜ್ಜಾಗಿದೆ. ಸದ್ಯ ನಾನು ನಿಮಗೆ ಲಾಲ್ಬಾಗ್ನ ಗಾಜಿನ ಅರಮನೆಯಲ್ಲಿ ಯಾವ ರೀತಿಯಾದಂಥ ಫಲಪುಷ್ಪ ಪ್ರದರ್ಶನಕ್ಕೆ ಸಿದ್ಧತೆ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಗಮನಿಸ್ತಾ ಇದ್ದೀರಾ, ಒಂದು ಭಾಗದಲ್ಲಿ ರಾಣಿ ಚೆನ್ನಮ್ಮ, ಅದೇ ರೀತಿಯಲ್ಲಿ ಮತ್ತೊಂದು ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗಳನ್ನು ಇಡಲಾಗಿದೆ. ಹಿಂಭಾಗದಲ್ಲಿ ನೋಡ್ತಾ ಹೋದರೆ ಕಿತ್ತೂರು ಸಂಸ್ಥಾನದ ಕೋಟೆಯನ್ನು ಇಲ್ಲಿ ಮರುಸ್ಥಾಪಿಸಲಾಗಿದೆ. 18 ಅಡಿ ಎತ್ತರ, 32 ಅಡಿ ಅಗಲದ ಕಿತ್ತೂರು ಕೋಟೆಯ ಮಾದರಿ ಇಲ್ಲಿ ನಿರ್ಮಾಣ ಆಗಿದೆ. ಸಾಕಷ್ಟು ಬೇರೆ ಬೇರೆ ವಿವಿಧ ತಳಿಯ ಹೂವುಗಳಿಂದ ಈ ಬಾರಿ ಈ ಕೋಟೆಯ ಅಲಂಕಾರವನ್ನು ಮಾಡಲಾಗಿದೆ. ಆಂಥೋರಿಯಂ, ಗುಲಾಬಿ, ಜರ್ಬೇರಾ, ಆರ್ಕಿಡ್, ರೆಡ್ ಹಾರ್ಟ್ ಪೋಕರ್, ಲಿಲ್ಲಿ, ಪೋಷಿಯಾ ಸೇರಿದಂತೆ ಹಲವು ಹೂಗಳ ಅಲಂಕಾರ ಈ ಬಾರಿಯ ಲಾಲ್ಬಾಗ್ನ ಈ ಸಸ್ಯೋದ್ಯಾನವನದಲ್ಲಿ ಸದ್ಯ ಇರಲಿಕ್ಕಿದೆ. ಸದ್ಯ ಲಾಲ್ಬಾಗ್ನ ಮತ್ತೊಂದು ಭಾಗದಲ್ಲಿ ನೋಡ್ತಾ ಹೋದರೆ ಧ್ವಜಸ್ತಂಭವನ್ನು ಒಳಗೊಂಡಂಥ, ನಮ್ಮ ಸಾರನಾಥದ ಸಿಂಹ ಲಾಂಛನವನ್ನು ಒಳಗೊಂಡಂಥ ಧ್ವಜಸ್ತಂಭವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆಗಸ್ಟ್ 7ರಿಂದ 15ನೇ ತಾರೀಕುವರೆಗೆ ಈ ಫಲಪುಷ್ಪ ಪ್ರದರ್ಶನ ನಡೀಲಿಕ್ಕಿದೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರುವಂಥ ನಿರೀಕ್ಷೆಯನ್ನು ಇಡಲಾಗಿದೆ. ಸುಮಾರು 11 ಲಕ್ಷ ಜನ ಇದರಲ್ಲಿ ಭಾಗವಹಿಸುವಂಥ ನಿರೀಕ್ಷೆಯನ್ನು ಈಗಾಗಲೇ ಇಡಲಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಗಳನ್ನು ಬಹಳ ಜೋರಾಗಿ ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ ಈ ಜಾಗಗಳಲ್ಲಿ ಹೂವುಗಳಿಂದ ಅಲಂಕರಿಸುವಂಥ ಕೆಲಸಗಳು ಬರದಿದ್ದ ಸಾಗ್ತಾ ಇದೆ. ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆಯನ್ನು ಕೂಡ ಕೊಡಲಿಕ್ಕಿದ್ದಾರೆ. ಜೊತೆಗೆ ಸಾಕಷ್ಟು ಈಗಾಗಲೇ ಟಿಕೆಟ್ ದರವನ್ನು ಕೂಡ, ಕಳೆದ ಬಾರಿ ಎಷ್ಟಿತ್ತು ಟಿಕೆಟ್ ದರ ಅಷ್ಟೇ ಟಿಕೆಟ್ ದರವನ್ನು ಈ ಬಾರಿಯೂ ಕೂಡ ನಿರ್ಧಾರ ಮಾಡಲಾಗಿದೆ. ವಯಸ್ಕರಿಗೆ ಸಾಮಾನ್ಯ ದಿನಗಳಲ್ಲಿ 80 ರೂಪಾಯಿ, ಅದೇ ರೀತಿಯಾಗಿ ಮಕ್ಕಳಿಗೆ 30 ರೂಪಾಯಿ ಟಿಕೆಟನ್ನು ಡಿಸೈಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ರಜಾ ದಿನಗಳಲ್ಲಿ ಈ ಟಿಕೆಟ್ ದರವನ್ನು 100 ರೂಪಾಯಿಗೆ ಏರಿಸಲಾಗಿದೆ. ಜೊತೆಗೆ ಶಾಲಾ ಸಮವಸ್ತ್ರವನ್ನು ಧರಿಸಿ ಬರುವಂಥ ಒಂದು ಪ್ಯಾಕೇಜ್ ಟೂರು ಅಥವಾ ಸ್ಕೂಲ್ ಟೂರ್ ಅಂತ ಏನಾದರೂ ಬರೋದಿದ್ದರೆ ಮಕ್ಕಳಿಗೆ ಉಚಿತವಾದಂಥ ಸಮವಸ್ತ್ರವನ್ನು ಧರಿಸಿ ಬರುವಂಥವ್ರಿಗೆ ಎಲ್ರಿಗೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಪ್ರವೇಶವನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಭಾಗಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಐಕ್ಯ ಮಂಟಪ, ಈ ಐಕ್ಯ ಮಂಟಪವನ್ನು ಕೂಡ ಈಗಾಗಲೇ ನಿರ್ಮಿಸಲಾಗಿರುವಂಥದ್ದು ನೋಡ್ತಾ ಇದ್ದಾರೆ. ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಸಂಪೂರ್ಣವಾಗಿ ಕಿತ್ತೂರು 12ನೇ ಶತಮಾನದಲ್ಲಿ ಪ್ರವರ್ಧಮಾನದಲ್ಲಿ ದೊಡ್ಡ ಮಟ್ಟಿಗೆ ರಾಣಿಯಾಗಿ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಮಟ್ಟಿನ ಕ್ರಾಂತಿಯನ್ನು ಮಾಡಿದಂಥ ಈ ಚೆನ್ನಮ್ಮನ ಪ್ರತಿಮೆಯನ್ನು ಇಡಲಾಗಿದೆ. ಸದ್ಯ ನೀವು ಗಮನಿಸ್ತಾ ಇರುವಂಥದ್ದು ರಾಣಿ ಚೆನ್ನಮ್ಮನವರ ಐಕ್ಯ ಮಂಟಪ. ಈ ಐಕ್ಯ ಮಂಟಪವನ್ನು ಇಲ್ಲಿ ಸದ್ಯ ಪ್ರದರ್ಶನಕ್ಕೆ ಇಡಲಾಗಿರುವಂಥದ್ದು. ಜೊತೆಗೆ ಈ ಫಲಪುಷ್ಪ ಪ್ರದರ್ಶನಕ್ಕೆ ಬರುವಂಥವ್ರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳ ವೀರ ರಾಣಿಯರು, ಜೊತೆಗೆ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು, ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿದ್ದಂಥ ಒಂದಿಷ್ಟು ಹೋರಾಟವನ್ನು ಮಾಡಿದಂಥ ಹೋರಾಟಗಳು, ಇವೆಲ್ಲವುಗಳನ್ನು ಒಂದು ಫೋಟೋ ಸಮೇತ ವಿವರಿಸಲಾಗಿದೆ. ಜೊತೆಗೆ ಕಿತ್ತೂರಿನ ಒಂದು ಹೋರಾಟ ಏನಿತ್ತು, ಕಿತ್ತೂರು ಸಂಸ್ಥಾನದ ಹೋರಾಟ ಏನಿತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ, ಆ ಸ್ವಾತಂತ್ರ್ಯ ಹೋರಾಟದ ಒಂದು ಚಿತ್ರಣವನ್ನು ಇಡಲಾಗಿದೆ. ಜೊತೆಗೆ ನೀವೀಗ ಗಮನಿಸ್ತಾ ಇರುವಂಥದ್ದು ಒನಕೆ ಓಬವ್ವ ಅವರ ಪ್ರತಿಮೆ. ಈ ಒನಕೆ ಓಬವ್ವ ಅವರ ಪ್ರತಿಮೆಯನ್ನು ಕೂಡ ಇಡಲಾಗಿದೆ. ಸಂಪೂರ್ಣವಾಗಿ ಮಾಹಿತಿಯನ್ನು ಒಳಗೊಂಡಂಥ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಈ ಬಾರಿ ಲಾಲ್ಬಾಗ್ನ ವೇದಿಕೆ ಸಜ್ಜಾಗಿರುವಂಥದ್ದು. 218ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಈ ಥರದ ಅದ್ಭುತವಾದಂಥ ವಿಚಾರಗಳು ಸದ್ಯಕ್ಕೆ ಇರುವಂಥದ್ದು. ಸದ್ಯ ನೀವು ಕೂಡ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನಕ್ಕೆ ಬನ್ನಿ, ಈ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.